ಈಗ ಮೂರನೇ ಸಲ ಪ್ರಧಾನಿ ಆಗ್ತಿದ್ದಾರೆ ಮೋದಿ ಅವರು, ಏನನ್ಸುತ್ತೆ ನಿಮಗೆ? ಸರ್, ಒಂದು ರೀತಿ ಒಳ್ಳೆಯದೇ, ಒಂದು ರೀತಿ ಅವ್ರಿಗೂ ಬುದ್ಧಿ ಬಂದಿರುತ್ತೆ. ಮೂರನೇ ಸಲ ಆಗಿರೋದು, ಇನ್ನೂ 2 ಟರ್ಮು ಮಾಡಿದಾರಲ್ಲ. ಸೊ ಮೂರನೇ ಟರ್ಮು ಇನ್ನೂ ಚೆನ್ನಾಗಿ ಸುಧಾರಣೆ ಎಲ್ಲ ಕಂಬೈಂಡ್ ಆಗಿರೋದ್ರಿಂದ ಸೊ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಎಲ್ಲ ಬಡ ಜನಗಳು, ಸಾಮಾನ್ಯ ಜನ, ಎಲ್ಲ ವರ್ಗದ ಜನಕ್ಕೂ ಇಂಪ್ರೂವ್ ಮಾಡೋಕ್ಕೆ ಇನ್ಕ್ಲೂಡಿಂಗ್ NDA ಎಲ್ಲ ಇವ್ರನ್ನೂ ಕಾನ್ಸ್ಟಿಟ್ಯೂನ್ಸ್ನೂ ಕಾನ್ಫಿಡೆನ್ಸ್ ತಗೊಂಡು ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಬಟ್ ಒಳ್ಳೆ ಸಂತೋಷನೇ. ಸರ್, ಏನೆಲ್ಲ ಬದಲಾವಣೆ ಆಗ್ಬೋದು? 10 ವರ್ಷ ಏನೋ ಒಂದು ಮಾಡಬೇಕಿತ್ತು. 10 ವರ್ಷ ಏನು ಹೇಳ್ತಾರೆ, ಅದಕ್ಕೆ ಒಂದು ಸೈಡೇ ಆಗಿತ್ತು, ಅವ್ರದ್ದೇ ಸೈಡ್ ಆಗಿತ್ತು. ಈಗ ಕಲೆಕ್ಟಿವ್ ಡಿಸಿಷನ್ ಬರ್ಬೋದು. ಬಹುಶಃ ಅವಾಗೆಲ್ಲ ಏನಾಗಿತ್ತು ಅಂದರೆ ಸೆಂಟ್ರಲೈಸ್ ಆಗೋಗಿತ್ತು. ಈಗ ಎಲ್ಲ ಸ್ಟೇಟ್ಗಳು, ಈಗ ಅವರು ಚಂದ್ರಬಾಬು ಇರ್ಬೋದು, ನಿತೀಶು, ಬೇರೆಯವರೆಲ್ಲ ಸೇರಿರೋದ್ರಿಂದ ಆ ಥರ ಒಂದು ಕಂಟ್ರಿ ಒಂದು ಏಕತಾನೀಯವಾಗಿ ಹೋಗಲ್ಲ. ಸ್ವಲ್ಪ ಎಲ್ಲ ಶೇರಿಂಗ್ ಮೆಥಡ್ ಬರ್ಬೋದು, ಪವರೆಲ್ಲ ಡೆಲಿಗೇಟ್ ಆಗ್ಬೋದು ಅಂದ್ಕೊಳ್ಳೋಣ. ಅದೇ ಏನು ದೇಶಕ್ಕೆ ಒಳ್ಳೇದು ಮಾಡಲಿ. ಮೂರನೇ ಸಾರಿ ಹ್ಯಾಟ್ರಿಕ್ ಮಾಡ್ತಾವ್ರೆ. ದೇಶದ ಜನಕ್ಕೆ ಒಳ್ಳೇದಾಗಲಿ. ಎಲ್ಲ ಈ ಟ್ಯಾಕ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಲಿ. ಈ ಏನು ತರಕಾರಿ ಬೆಲೆ ಎಲ್ಲ ಗಗನಕ್ಕೇರಿ ಹೋಗಿದೆ. ಕೊತ್ತಂಬರಿ ಸೊಪ್ಪು 100 ರೂಪೀಸ್ ಆಗಿದೆ. ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಲಿ. ಒಳ್ಳೆ ಆಡಳಿತ ನಡೆಸಲಿ, ಜನಕ್ಕೆ ಒಳ್ಳೆ ಒಂದು ಆಡಳಿತನ ನೀಡಲಿ ಅಂತ. ಒಳ್ಳೆಯದಾಗಲಿ, ಮುಂದಕ್ಕೆ ಇನ್ನೂ ಅವರೇ ಆಗಲಿ. ಸಂತೋಷ. ನಮಗೇನು ಜನಕ್ಕೆ ಒಳ್ಳೆಯದಾಗಬೇಕು, ಒಳ್ಳೆ ಆಡಳಿತ ನಡೆಸಬೇಕು. ಜನಕ್ಕೆ ಒಳ್ಳೆಯದಾಗಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ವಿಶೇಷ ಏನಿಲ್ಲ ಅದರಲ್ಲಿ. ನರೇಂದ್ರ ಮೋದಿ 3ನೇ ಸರಿ ಪ್ರೈಮ್ ಮಿನಿಸ್ಟರ್ ಆಗ್ತಾರದು ಎಲ್ಲರಿಗೂ ಖುಷಿ ಇದೆ. ಏನಂದರೆ ಸ್ವಲ್ಪ ಇನ್ನೊಂದಷ್ಟು ಸೀಟ್ಗೆ ಬರಬೇಕಾಗಿತ್ತು, ಬರಲಿಲ್ಲ. ಅಬ್ಸಲ್ಯೂಟ್ ಮೆಜಾರಿಟಿ ಬರಲಿಲ್ಲ. ಈಗ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರದಿಂದ ಈಗ ರೂಲ್ ಮಾಡಬೇಕು. ಈಗ ಏನೇ ಒಂದು ಮಾಡಬೇಕಂದ್ರೆ ಅವರು ಸ್ವಯಾರ್ಜಿತವಾಗಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಇವರು ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ದು ಇವ್ರದ್ದೆಲ್ಲ ಪರ್ಮಿಷನ್ ತೊಗೊಂಡೇ ಮಾಡಬೇಕಾಗುತ್ತೆ. ಏನೇ ಒಂದು ಓನ್ ಡಿಸಿಷನ್ ಏನು ತೊಗೊಳಕ್ಕಾಗಲ್ಲ. ಮುಂಚಿನಷ್ಟು ಪವರ್ ಇರಲ್ಲ. ಯಾಕಂದರೆ ಇವ್ರದ್ದು ಪರ್ಮಿಷನ್ ತೊಗೊಳ್ಳೇಬೇಕಾಗುತ್ತಲ್ಲ. ಇಲ್ಲಾಂದರೆ ನಾವು ರಿಸೈನ್ ಮಾಡ್ತೀವಿ, ನಾವು ವಾಪಸ್ ತಗೊತೀವಿ ಮೆಜಾರಿಟಿ ಅಂತಾರೆ. ಸೊ ಎಲ್ಲೂ ಕೋಮು ಗಲಭೆಗಳು ಅದು ಇದು ಆಗದಂಗೆ ಎಲ್ಲರಿಗೂ ಒಂದು ಒಳ್ಳೆ ಆಡಳಿತ ನೀಡಿ, ಯಾವುದೇ ದುರಾಡಳಿತ ಇಲ್ದಂಗೆ ಆದಷ್ಟು ಕರಪ್ಷನ್ ಕಡಿಮೆ ಮಾಡಿ, ನೆಕ್ಸ್ಟು ಮುಂದೇನೂ ಅವರೇ PM ಆಗೋ ಥರ ಅಥವಾ ನೆಕ್ಸ್ಟು ಅವ್ರದ್ದೇ ಗೌರ್ಮೆಂಟ್ ಬರೋ ಥರ ಒಳ್ಳೆ ಆಡಳಿತ ನೀಡಿದರೆ ಜನ ಡೆಫಿನೆಟಾಗಿ ಈ ಸರಿ ಏನು ಕಡಿಮೆ ಕೊಟ್ಟಿದ್ದಾರೆ ಅದು ನೆಕ್ಸ್ಟ್ ಟೈಮು ಡೆಫಿನೆಟಾಗಿ ಅವರೇ ಆಯ್ಕೆ ಮಾಡ್ತಾರೆ. ಭಾಳ ಒಳ್ಳೆಯದು. ನರೇಂದ್ರ ಮೋದಿ ಅಂಥ ಒಂದು ದೊಡ್ಡ ಲೀಡರು ದೇಶದ ಪ್ರಧಾನಿ ಆಗುವುದು ಭಾಳ ಒಳ್ಳೆಯದು. ವೇರ್ ಇಸ್ ದ ಆಲ್ಟರ್ನೇಟಿವ್? ಬೇರೆ ಯಾರು? ನರೇಂದ್ರ ಮೋದಿ ಅಲ್ಲದಿದ್ದೆ ಬೇರೆ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ದೇಶಕ್ಕೆ? ಯಾವುದು? ಖಂಡಿತ ಭಾಳ ಅದೇ ಒಂದು ರೀತಿ ಒಳ್ಳೆಯದು. ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಅವರಂಥ ಒಂದು ಲೀಡರ್ ಬೇರೆ ಎಲ್ಲೂ ಇಲ್ಲ. ಸೊ ನರೇಂದ್ರ ಮೋದಿ ಅಂಥವ್ರು ಆದವರು ನಮಗೆಲ್ಲ ಅದೃಷ್ಟ. ಸೊ ಈಸ್ ಟ್ರೂಲಿ ಎ ವಿಷನರಿ ಲೀಡರ್ ಆ್ಯಂಡ್ ಈಸ್ ದ ಪರ್ಫೆಕ್ಟ್ ಫಿಟ್ ಫಾರ್ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ಏನಕ್ಕೆ ಸೆಲೆಕ್ಟ್ ಮಾಡಿರ್ಬೋದು ಅವರು 3ನೇ ಸಲ ಜನಗಳು ಅಂತ? ಅದೇ ಅವ್ರು ಮಾಡಿದಂಥ ಕಾರ್ಯಕ್ರಮಗಳು, ಪಾಲಿಸಿ ಇನಿಷಿಯೇಟಿವ್ಸ್, ವೇರಿಯಸ್ ಆ್ಯಕ್ಷನ್ ಟೇಕನ್ ಬೈ ಹಿಮ್. ಆದ್ದರಿಂದ ಜನರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ನಮಗೇನಿಲ್ಲ, ಒಂದು ಅವರು 10 ವರ್ಷ ಇದ್ರಲ್ಲ, 10 ವರ್ಷ ಸಾಧಾರಣವಾಗಿ ಕೆಲಸಗಳು ಮಾಡಿದ್ದಾರೆ. ಇನ್ನು ಈ 5 ವರ್ಷ ಅದು ಏನು ಮಾಡ್ತಾರೋ ನೋಡಬೇಕು, ಕಾಯ್ದು ನೋಡಬೇಕು. ಇನ್ನೊಂದು ಏನಂದರೆ ಅವರು ಪರ್ಮನೆಂಟ್ ಕೆಲಸ ಯಾವುದು ಮಾಡಿಲ್ಲ ಅಲ್ಲ. ನಾವು BJP ಪರನೇ ಆದರೂ ಕೂಡ ಪರ್ಮನೆಂಟ್ ಕೆಲಸ ಯಾವುದು ಮಾಡಿಲ್ಲ. ಇವಾಗ ಬರೀ ಅಯೋಧ್ಯೆ ಆಯಿತು, 370 ಆರ್ಟಿಕಲ್ ಆಯಿತು, ಮತ್ತು ಸರ್ದಾರ್ ವಲ್ಲಭಾಯಿ ಸ್ಟ್ಯಾಚ್ ಆಯಿತು. ಇದು ಒಂದು ಪ್ರಚಾರ ಮಾಡಿದ್ದಾರೆ. ಇರಲಿ, ಹಿಂದುತ್ವ ಅನ್ನೋದು ಇದೆ, ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ. ಆದರೂ ಕೂಡ ಇನ್ನೂ ಒಳ್ಳೆ ಇವಾಗ ಕಷ್ಟಪಟ್ಟವ್ರಿಗೆ ಮಾತ್ರ ಜಾಬ್ ಸಿಗಬೇಕು. ಇವಾಗ ಅದೆಲ್ಲ ರಿಸರ್ವೇಷನ್ ಮೀಸಲಾತಿ ತೆಗಿತೀನಿ ಅಂತ ಇದ್ದಾರೆ, ಅದೆಲ್ಲ ತೆಗಿಬೇಕು. ಯಾರು ಕಷ್ಟಪಡ್ತಾರೋ, ಯಾರು ಓದ್ತಾರೋ ಅವ್ರಿಗೆ ಅದು ಜಾಬ್ ಸಿಗಬೇಕು ಅಂತ, ನನ್ನ ಶ್ರಮ ಪಟ್ಟವ್ರಿಗೆ ಪ್ರತಿಫಲ ಸಿಗಬೇಕು ಅಂತ ನಾವು ನಮ್ಮ ನರೇಂದ್ರ ಮೋದಿಗೆ ಒಂದು ಮಾತು ಹೇಳ್ತಾ ಇದ್ದೀವಿ. ಸರ್, ಇವಾಗ ಏನೋ ಒಂದು ನಡಿಬೇಕಿತ್ತು, ಈ ದೇಶಕ್ಕೆ ಏನೋ ಒಂದು ಆಗಬೇಕಿತ್ತು, ಅದು ಆಗಿಲ್ಲ. ಇವಾಗ ಅಲ್ಲಲ್ಲ, ಈಗ ಏನಾಗುತ್ತೆ ಅಂದರೆ ಈ ಸೋಷಿಯಲ್ ಸೆಕ್ಟರ್ನಲ್ಲಿ ಬದಲಾವಣೆ ಆಗ್ಬೋದು. ಏನಂದರೆ ಈ ಯಾವುದು ಈಗ ಏನೋ
ಕ್ಯಾಸ್ಟು ಸೆನ್ಸಸ್ ಅಂತವ್ರೆ, ಅದು ಆಗ್ಬೋದು ನೆಕ್ಸ್ಟು. ಆಗೋದ್ರಿಂದ ಅದು ಒಂದು ರೀತಿ ಒಳ್ಳೆಯದೇ. ಎಲ್ಲ ಯಾವ ವರ್ಗದವರು ಏನೇನು ಸಮಪಾಲು ಸಮಬಾಳು ಅನ್ನೋದು ಮುಂದಕ್ಕೆ ನೋಡೋಣ. ಇವರೆಲ್ಲ ಡೆವಲಪ್ ಮಾಡ್ತಾರೆ. ಓಕೆ, ಮೀಸಲಾತಿ ರಿಸರ್ವೇಷನ್ ಎಲ್ಲ ತೆಗಿತೀನಿ ಅಂತ ಏನೊಂದು ರಿಸರ್ವೇಷನ್ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇದು ನಮ್ಮಲ್ಲಿ ಮಿಂಗಲ್ ಆಗೋಗದೆ. ಸೊ ಅದರಲ್ಲಿ ತೆಗಿಯೋಕ್ಕಾಗಲ್ಲ. ಓನ್ಲಿ ಇನ್ನೂ ಜಾಸ್ತಿ ಆಗ್ಬೋದು. ಏನಂದರೆ ಇನ್ನೂ ಒಂದು 10-20 ವರ್ಷ ಇರ್ಬೋದೋ ಏನೋ ಗೊತ್ತಿಲ್ಲ. ಅದು ಎಷ್ಟು ವರ್ಷ ಇರ್ತದೋ. ಬಟ್ ಅದನ್ನು ಈಗ ಹೇಳಿದಾರಲ್ಲ, ನಿತೀಶ್ ಕುಮಾರ್ದು ಅದೇ ಡಿಮ್ಯಾಂಡು, ಜಾತಿ ಸೆನ್ಸಸ್ ಮಾಡಿ ಆಲ್ ಇಂಡಿಯಾ ಅಂತೇಳಿ. ಅದೇನಾಗುತ್ತೆ ನೋಡಬೇಕಾಗುತ್ತೆ, ಮಾಡ್ಬೋದು. ನಮಗೆ ಇದಕ್ಕೆ ಮೇಕೆದಾಟಿಗೆ ಕುಡಿಯೋಕ್ಕೆ ಬೆಂಗಳೂರಿಗೆ ನೀರು ಕೊಡಲಿ, ಮೇಕೆದಾಟಿಗೆ ಪರ್ಮಿಷನ್ ಕೊಡಲಿ. ಮೇಕೆದಾಟಿಗೆ ಪರ್ಮಿಷನ್ ಕೊಟ್ಟು ಯಾರ ಸರ್ಕಾರದವರಾದರೂ ಕೊಡಲಿ, ಬೆಂಗಳೂರಿನವ್ರಿಗೆ ಕುಡಿಯೋ ನೀರಿಗೆ ಅಭಾವ ಆಗಬಾರ್ದು. ಮೇಕೆದಾಟು ಅಣೆಕಟ್ಟೆ ಕಟ್ಟೋಕ್ಕೆ ಫಸ್ಟ್ ಕ್ಯಾಬಿನೆಟಲ್ಲೇ ಡಿಸೈಡ್ ಮಾಡಿ ಕರ್ನಾಟಕಕ್ಕೆ ಒಳ್ಳೇದು ಮಾಡಲಿ. ಯಾಕೆಂದರೆ 19 MP ಗೆದ್ದಿದ್ದಾರೆ, 19 ಗೆದ್ದಿದ್ದಾರೆ. ಸೊ ಫಸ್ಟ್ ಅದನ್ನ ಒಂದು ಇಂಪ್ಲಿಮೆಂಟ್ ಮಾಡಲಿ ಅಂತ ನಮ್ಮ ಒಂದು ಅನಿಸಿಕೆ. ಇಲ್ಲಿ ಪಕ್ಷ ಭೇದ ಮರೆತು ನಮಗೆ ಮೈನ್ ಬೆಂಗಳೂರಿಗೆ ಆಲ್ಟರ್ನೇಟಿವ್ ಸೋರ್ಸು ಮೇಕೆದಾಟು. ಅದು ಮೇಕೆದಾಟು ಯೋಜನೆ ತಮಿಳುನಾಡು ಸ್ಟಾಲಿನನ್ನು ಮನವೊಲಿಸಿ ಎಲ್ಲ ಪಾರ್ಟಿಗಳಿಗೂ ಸರ್ವಪಕ್ಷಗಳಿಗೂ ಒಂದು ನಿಯೋಗ ಕರ್ಕೊಂಡೋಗಿ ಸ್ಟಾಲಿನ್ ಇದು ಮಾಡಿ ಪ್ರೈಮ್ ಮಿನಿಸ್ಟ್ರ್ ಮಧ್ಯಸ್ಥಿಕೆಯಲ್ಲಿ ಅದನ್ನು ಬಗೆಹರಿಸಿ ಇದೊಂದು ಮೇಕೆದಾಟು ಯೋಜನೆ ಮಾಡಿಬಿಟ್ರೆ ನಮಗಿಲ್ಲದೆ ಇದ್ದರೂ ನೆಕ್ಸ್ಟ್ ಜನ್ರೇಷನ್ಗಾದರೂ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಹೆಲ್ಪ್ ಆಗುತ್ತೆ. ಆ ಒಂದು ವಿಷಯದಲ್ಲಿ ಮೇಯ್ನ್ ಇನಿಷಿಯೇಟ್ ತಗೊಂಡು ಪ್ರೈಮ್ ಮಿನಿಸ್ಟ್ರು ಅದೊಂದು ಚೂರು ಇದು ಮಾಡಬೇಕು. ಇಲ್ಲಿನೂ ನಮ್ಮ MP ಗಳು ಏನು 28 ಜನ ಇದ್ದಾರೆ, 19+7 ಇವರು 19+9 ಏನಿದ್ದಾರೆ 28 ಜನ MP ಗಳು ಫುಲ್ ಇನಿಷಿಯೇಟ್ ತಗೊಂಡು ಎಲ್ಲರೂ ಯಾರೋ ಒಬ್ಬರು ಮುಂದಾಳತ್ವ, ಕಾಂಗ್ರೆಸ್ನವರೋ BJPಯವರೋ JDS ಯಾರೋ ಒಬ್ಬರು ಮುಂದಾಳತ್ವ ತಗೊಂಡು ಮಾಡಿದ್ರೆ ಒಳ್ಳೆಯದು. ಅದೇ ಲಾಸ್ಟ್ 2 ಟೈಮ್ನಲ್ಲಿ ಅವರಿಗೆ ಇಂಡಿವಿಜುವಲ್ ಆಗಿ ಪಾರ್ಟಿ ಗಾಟ್ ಫುಲ್ ಸಪೋರ್ಟ್. ಬಟ್ ದಿಸ್ ಟೈಮ್ ಇಟ್ ಈಸ್ ಕೋಯಲೇಷನ್ ಅಲ್ವಾ. ಆದ್ದರಿಂದ ಸ್ವಲ್ಪ ಅವರ ಒಂದು ಪ್ಲಾನಿಂಗ್ ಇಂಪ್ಲಿಮೆಂಟೇಷನ್ ಪ್ರಾಸೆಸ್ನಲ್ಲಿ ಸ್ವಲ್ಪ ಹಿಂದೇಟಿರ್ಬೋದು. ಬಟ್ ದೆನ್ ಅವರು ಚೆನ್ನಾಗಿ ಮಾಡ್ತಾರೆ ಖಂಡಿತ. ಅವರ ಸಹಪಾಠಿಗಳು TDP ಆಗಲಿ JDU ಆಗಲಿ ಒಳ್ಳೆ ಸಪೋರ್ಟ್ ಕೊಡ್ತಾರೆ. ಅದರಿಂದ ನೆಕ್ಸ್ಟ್ 5 years ಸ್ಟೇಬಲ್ ಗೌರ್ಮೆಂಟ್ ಇಂಪಾರ್ಟೆಂಟ್. ಒಂದು ಸ್ಟೇಬಲ್ ಗೌರ್ಮೆಂಟ್ ಇರ್ತದೆ ಅಂತ ಹೇಳುವಂಥದ್ದು ಒಂದು ಒಳ್ಳೆ ರೀತಿಯ ದೇಶಕ್ಕೆ ಒಳ್ಳೆಯದು. ನಿಮ್ಗೆ ಏನಾದರೂ ಅನಿಸಿದೆಯಾ ಈ ಥರದೊಂದು ಬದಲಾವಣೆ ಆಗಬೇಕು, ಈ ಥರದಾದ್ರೆ ಜನಕ್ಕೆ ಒಳ್ಳೇದಾಗುತ್ತೆ ಅಂತ? ಈ ಥರದಂದರೆ ಅಲ್ಲ, ನಿಮ್ಗೆ ಯಾವುದಾದ್ರೂ ಆಗಿರ್ಬೋದು ಈ ದೇಶದಲ್ಲಿ ಈ ಥರದೊಂದು ಯಾವುದಾದ್ರೂ ಬದಲಾವಣೆ ಆಗಬೇಕು ಅಂತ ನಿಮ್ಗೆ ಅನಿಸಿರೋದು? ಒಂದು UCC ಬರಬೇಕು, ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು. ಇನ್ನೊಂದು ಸ್ಟೇಬಲ್ ಗೌರ್ಮೆಂಟ್ ಬರಬೇಕು, ಕರಪ್ಷನ್ ಇಲ್ಲದ ಅಂಥ ಒಂದು ಸ್ಟೇಬಲ್ ಗೌರ್ಮೆಂಟ್ ಬರಬೇಕು. ಇದೆರಡು ಭಾಳ ಇಂಪಾರ್ಟೆಂಟ್. ಮತ್ತು ಯೂತ್ಸಿಗೆ ಯಂಗ್ಸ್ಟರ್ಸಿಗೆ ಜಾಸ್ತಿ ಅವಕಾಶಗಳು ಸಿಗಬೇಕು ಎಲ್ಲ ಕ್ಷೇತ್ರದಲ್ಲೂ. ಎಜುಕೇಷನ್ ಆಗಲಿ, ಜಾಬ್ಸ್ ಆಗಲಿ, ಯೂತ್ಸಿಗೆ ಅವಕಾಶ ಸಿಗಬೇಕು. ಅದು ಸ್ವಲ್ಪ ಒಂದು ಅದರ ಬಗ್ಗೆ ಯೋಚನೆಗಳು ಜಾಸ್ತಿ ಆಗಬೇಕು. ಈ ಸತಿ ಆಗ್ತದೆ ಅಂತ ಹೇಳುವಂಥದ್ದು ನಂಬಿಕೆ ನಮಗಿದೆ. ಬದಲಾಗಬೇಕು ಅಂದರೆ ಇವಾಗ ಭ್ರಷ್ಟಾಚಾರಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇವಾಗ ಅದು ಮನಸ್ಸಿಗೆ ಹಾಕ್ಕೋಬೇಕು. ಇವಾಗ ಒಂದು ಪೊಲೀಸ್ ಸ್ಟೇಷನೇ ಆಗಲಿ, ಒಬ್ಬ ಅಧಿಕಾರಿಗಳಾಗಲಿ, ಒಂದು ಇದು ಲಾಯರು ಇದರಲ್ಲಾಗಲಿ, ಕೋರ್ಟೇ ಆಗಲಿ, ಪ್ರತಿಯೊಂದು ರೌಡಿಸಮ್ ಆಗಲಿ, ಇದೆಲ್ಲ 100% ಕಮ್ಮಿ ಆಗಬೇಕು. ಇದೆಲ್ಲ ಕಮ್ಮಿ ಆದ್ರೇ ಬಡವರಿಗೆ ಸ್ವಲ್ಪ ಅನುಕೂಲ ಆಗೋದು. ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಬಡವ ನೀಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ. ಏನಂದರೆ ಅವನು ಇವಾಗ ಬೇರೆಯವರು ಇರ್ತಾರೆ, ಅವರು ಏನಂದರೆ ಅವರು ರಾಜಕೀಯದಿಂದ ಬೇರೆಯವ್ರು ಬಂದಿರ್ತಾರೆ, ಸಪೋರ್ಟ್ ಇರುತ್ತೆ. ಇವಾಗ ಬಡವಾಗಿ ಏನಿರಲ್ಲ. ಆದರೂ ಈ ಒಂದು ಒಳ್ಳೆತನ ಇದ್ದರೂ ಕೂಡ ಅವರು ಇವ್ರ ಪರವಾಗಿ ಮಾತಾಡಲ್ಲ, ಇನ್ನೊಬ್ಬರ ಪರವಾಗಿ ಮಾತಾಡ್ತಾರೆ. ಅದೆಲ್ಲ ಹೋಗಬೇಕು ಅಂತ ನನ್ನ ಇದು. ಅಂದರೆ ಮೇಯ್ನು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇದೆಲ್ಲ 3 ಕರೆಕ್ಟಾಗಿ ನಿಯತ್ತಾಗಿ ಇರಬೇಕು. ಅವರು ಲಂಚಕ್ಕೆ ಮುಂದೆ ಬರಬಾರ್ದು. ಅವ್ರು ಕರೆಕ್ಟಾಗಿದ್ದರೆ ದೇಶ ಎಲ್ಲ ಸರೋಗುತ್ತೆ. ಇಲ್ಲ ಅಂದರೆ ಮತ್ತೆ ಆ ಮಾಮೂಲಿ ಆಗುತ್ತೆ, ಮತ್ತೆ ಮುಂದೆ ಬರಲ್ಲ. ಇದೆಲ್ಲ ಮಾಡಲಿಲ್ಲ ಅಂದರೆ ಮೋದಿಯವರು ಮುಂದೆ ಬರಲ್ಲ, ಇದಂತೂ ಸತ್ಯ. ಇದು 5 ವರ್ಷದಲ್ಲಿ ಏನು ಮಾಡ್ತಾರೋ ನೋಡಿ ಮುಂದೆ ಜನ ಏನು ಮೋದಿಗೆ ಮತ ಹಾಕ್ತಾರೋ ನೋಡಬೇಕು. ಈಗ ವಿದೇಶದಲ್ಲಿದ್ದು ಹಣ ತರ್ತೀವಿ ಅಂದರು, ಅದೇನಾಯಿತು, ಇನ್ನೂ ಸಾಲ ಈ ಪ್ರಜೆಗಳ ಮೇಲೆ ತಲಾ ಆದಾಯದ ಮೇಲೆ ಇನ್ನೂ ಹೆಚ್ಚುತ್ತಲೇ ಇದೆ. ಮತ್ತು ಇದು ಪ್ರೈಸ್ ಹೈಕ್ ಆಯ್ತಲೇ ಇದೆ.
ಮತ್ತು ಎಲ್ಲಾಯ್ತದೆ ಬಡವ್ರಿಗೇನು ದಾಲ್ ರೊಟ್ಟಿ ಚಾವಲ್ಲು ಇಷ್ಟೇ ತಾನೇ ಬೇಕಾಗಿರೋದು, ಅದಕ್ಕೂ ಕೂಡ ತುಟ್ಟಿ ಆಗ್ಬಿಟ್ರೆ ಅದು ದೇಶದಲ್ಲಿ ಅದು ಅರಾಜಕತೆ ಉಂಟಾಗ್ಬಿಡ್ತದೆ. ಅದೆಲ್ಲ ಕಮ್ಮಿ ಆಗುತ್ತೆ. ಅವೆಲ್ಲ ಆಗಬೇಕು ಅಂತಂದರೆ ಅವ್ರಿಗೆ ಫಸ್ಟ್ ಪೂರೈಕೆಗಳನ್ನು ಈ ಬಡವ್ರ ಮೇಲಿರೋ ತಲಾ ಆದಾಯ ಇದನ್ನು ಕಡಿಮೆ ಮಾಡಬೇಕು. ಆಮೇಲೆ ಇವೆಲ್ಲ ಸುಮ್ಮನೆ ಅನ್ನೆಸೆಸರಿಯಾಗಿ ಏನೇನೋ ಮಾಡೋಕ್ಕೆ ಹೊರಡ್ತಾರಲ್ಲ, ಸುಮ್ಮನೆ ಮಂದಿರ ಮಸೀದಿ ಇವೆಲ್ಲ ಆಗಲೇ ಹೇಳಿದ್ದಾರೆ ಫಿಲಾಸಫರ್ ಒಬ್ಬ, ಎಲ್ಲಿ ಗುಂಡಾಂತರಗಳು ಇವೆಲ್ಲ ತುಂಬಿ ತುಳುಕ್ತವೆ, ಇಲ್ಲ ಅರಾಜಕತೆ ಮತ್ತು ಅನಕ್ಷರಸ್ಥತೆ ತುಂಬಿ ತುಳುಕ್ತದೆ ಅಂತ. ಈಗ ಫಾರಿನಲ್ಲಿ ಇಷ್ಟು ಗುಡಿಗಳು ನೋಡಿದ್ದೀರಾ? ಒಂದು ಗುಡಿ ಇಟ್ಕೊಂಡು ಯಾರೋ ರಾಜಕೀಯ ಮಾಡ್ತಾರಾ? ಒಂದು ಮಸೀದಿ ಆಗಲಿ, ಒಂದು ರಾಮ ಮಂದಿರ ಆಗಲಿ, ಇದನ್ನು ದೊಡ್ಡ ವಿಷಯನ ಇದೇನು ಗೆಲ್ಲೋದಕ್ಕೆ? ಇದು ಅಲ್ಲೇ ಗೆದ್ದಿಲ್ಲ, ಅದು ತೋರಿಸ್ತಾ ಇದೆ ಎಲ್ಲರಿಗೂ. ಸೊ ಹೀಗಾಗಿದೆ. ಇನ್ನು ಈ ವಿಚಾರದಲ್ಲಿ ಯಾವ ರೀತಿ ಇದು ಮಾಡಬೇಕು ಅಂದರೆ, ಇದು ಪ್ರಜಾಪ್ರಭುತ್ವ ಇಟ್ಸ್ ಬೆಸ್ಟ್. ಎಲ್ಲ ಇದರಲ್ಲೂ ಎಲ್ಲ ಕಂಟ್ರಿನಲ್ಲೂ ಇದು ಹೋಲಿಸ್ಕೊಂಡ್ರೆ ದಿ ಬೆಸ್ಟು ಇದು. ಇಲ್ಲಿ ಕಾನ್ಸ್ಟಿಟ್ಯೂಷನ್ನೇ ಆಗಲಿ ಅದನ್ನು ತಿರ್ಚಿ ಏನೇನೋ ಮಾಡಿ ಇಲ್ಲಿ ಒಂದು ಪಕ್ಷ ಒಂದು ಗ್ರೂಪಿನ ಜನ ಇದನ್ನು ಡೆಮಾಲಿಷ್ ಮಾಡಿ ಅದಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ಇನ್ನೊಂದು ಜನ ಒಂದು ಮತೀಯ ಗಲಭೆಗೆ ಇದಾಯ್ತದೆ, ಅವ್ರದ್ದು ಇನ್ನೊಂದು ಕಡೆ ಹೋರಾಟ ಮಾಡ್ತಾಯಿದ್ದಾರೆ. ಇನ್ನು ಈ ಮೂರನೇ ಒಂದು ಜನ ಮೆಜಾರಿಟಿ ಇದಲ್ಲ, ಇದು ಏನಾರು ಮಾಡಿ ಇವೆರಡನ್ನೂ ಇದು ಮಾಡಬೇಕು ಅಂತ ಇದಾಗಿದೆ. ಇದು ದೇಶ ಆಳವಾಗಿ ಬೇರೂರ್ಬಿಟ್ಟಿದೆ. ಇಲ್ಲಿ ಯಾವುದೇ ಸಂವಿಧಾನ ತಿದ್ದುಪಡಿ ವ್ಯತಿರಿಕ್ತವಾಗ್ತಾ ಇದೆ. ಯಾವುದೇ ಒಂದು ಮತೀಯ ಗಲಾಟೆ ಉತ್ತಿಗೆ ಬಗ್ಗೆ ಅದು ಇನ್ನೂ ವ್ಯತಿರಿಕ್ತವಾಗಿ ಅದು ಇಡೀ ದೇಶನೇ ಅಲ್ಲೋಲ್ ಕಲ್ಲೋಲ್ ಮಾಡೋ ಸ್ಥಿತಿನಲ್ಲಿದೆ. ಸೊ ಇದನ್ನು ಹೆಂಗಿದೆ ಅದನ್ನು ಬಿಟ್ಕೊಂಡು ಬೇರೆ ವಿಷಯಕ್ಕೆ ಇದಾಗ್ತಲೇ ಯಾವುದು ಜನರಲ್ಲಾಗಿ ಏನು ಸಾಮಾನ್ಯವಾಗಿ ಎಲ್ಲ ಯೋಚನೆ ಮಾಡಿ ಪ್ರಜೆಗಳಿಗೆ ಏನು ಬೇಕು ಅದನ್ನು ನೋಡಿಕೊಂಡು ಇದೊಂದು ಬಿಟ್ಟರೆ ನಮ್ಮ ದೇಶ ಸುಭಿಕ್ಷವಾಗಿರಬಹುದು. ಇನ್ನೊಂದು 5 ವರ್ಷದಲ್ಲಿ ಸ್ವಲ್ಪ ತರ್ಬೋದು ಸುಧಾರಣೆ. ಇನ್ನೂ ಸುಧಾರಣೆಯಲ್ಲೇ ಇದೆ. ಯಾಕೆ ಅಂತಂದರೆ ಈ ನಮಗೆ ಸ್ವಾತಂತ್ರ್ಯ ಬಂದು ಎಷ್ಟೋ ವರ್ಷ 47ರಲ್ಲಿ ಬಂತವನಿಂದಲೂ ಆಗ ಮೊದಲೊಂದು 5 ವರ್ಷ ನಿರಾಶ್ರಿತ ಸಮಸ್ಯೆ ಆಗೋಯ್ತು. ಅದಕ್ಕೆ ಅವರು ಸಂಬಂಧಪಟ್ಟಂಗೆ ಅದು ಇದಾಗಿತ್ತು. ಆಮೇಲೆ ಪಂಚವಾರ್ಷಿಕ ಯೋಜನೆ ತಂದರು. ಆ ಪಂಚವಾರ್ಷಿಕ ಯೋಜನೆಯಲ್ಲೂ ಕೂಡ ಅದು ಯಾವುದೇ ಇದಾಗಲಿ ಬರೀ ಬುನಾದಿ ಹಾಕಿತ್ತೆ ಹೊರತು ಅದು ಆಗಲಿಲ್ಲ. ಆಮೇಲೆ 3ನೇ ಇದರಲ್ಲಿ ಒಂದೊಂದಾಗಿ ಮಾಡ್ಕೊಂಬಂದರು. ಅಲ್ಲಿ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ಅಲ್ಲಿ ಬಿಟ್ಟರು. ಸರಿ ಹೋಗುತ್ತದಲ್ಲ ಇವಾಗ ಸರಿ ಆಗ್ಬೋದು, ಇದೆಲ್ಲ ಮಾಡಿದರೆ ಆಗುತ್ತೆ. ಸೊ ಇದರಿಂದ ಜನಗಳಿಗೆ ಉಪಯೋಗ ಆಗೋಂಥ ಕೆಲಸ ಮಾಡಬೇಕು. ಯಾವುದೋ ಒಂದು ತುಂಗಭದ್ರಾ ನದಿ ಹೊರದಿದೆ, ಕುಡಿಯೋ ನೀರಿಲ್ಲ ಇವಾಗ ಬೆಂಗಳೂರಿನ ಸಿಟಿ. ಇದೇ ನಮ್ಮ ಇದು ಕರ್ನಾಟಕದ ಸೌತ್ ಇದಕ್ಕೆ ಭಾಳಷ್ಟು ಇದು. ಈಗ ಹೇಮಾವತಿ ನೀರು ಅಲ್ಲಿ ತಡೆಗಟ್ತಾವ್ರು, ನಮಗೆ ನೀರಿಲ್ಲ ಅಂದ್ಬಿಟ್ಟು. ಇವರು ಅದು ಬಿಟ್ಬಿಟ್ಟಿತ್ತೆ ಈ ತುಮಕೂರಿಂದ ಇನ್ನೊಂದು ಇದಕ್ಕೆ ತೊಗೊಂಡೋಗಿ ಚಾನಲ್ ಕೊಡೋಕ್ಕೆ ಶುರು ಮಾಡ್ತಾರೆ. ಇನ್ನೆಲ್ಲಿಗೋ ಇನ್ಯಾವುದೋ ಒಂದು ಇದಕ್ಕೆ. ಮತ್ತು ಇವಾಗ ಒಗ್ಯಾನಿಕಲ್ ಫಾಲ್ಸ್ ಕಟ್ಟಬೇಕಾದ್ರೆ ಇಲ್ಲಿ ತಡೀತಾ ಇದ್ದಾರೆ. ಇಂಥವಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕು. ಡ್ಯಾಮ್ ಕಟ್ಟಿದರೆ ಅವ್ರಿಗೂ ಉಪಯೋಗ ಇರ್ತದೆ, ನಮಗೂ ಇರ್ತದೆ. ಇದೆಲ್ಲನೂ ಯಾರೋ ಇದು ಒಂದು 100 ಜನ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಇವರೆಲ್ಲರೂ ಆ್ಯಕ್ಷನ್ ತಗೊಳ್ಳೋದಲ್ಲಿ ಅದನ್ನೇನು ಮಾಡದೆ ಹೋದರೆ ಅದು ಇದೇ ಇಲ್ಲ, ಅದು ಏನು ಸ್ಟೇಬಲ್ ಇಲ್ಲ ಅಂತ ಅಲ್ಲಿಗೆ ನೋಡ್ಬೇಕು. ಅದನ್ನು ಕಟ್ಟಿಸ್ಲಿ ಅಂಥವಕ್ಕೆಲ್ಲ ಜನಗಳು ಅನುಕೂಲ ಆಯ್ತದೆ, ನೀರಾವರಿ ಆಯ್ತದೆ, ಕುಡಿಯೋ ನೀರು ಬರ್ತದೆ. ಅವು ಸುಮ್ಮನೆ ಹರಿದು ಹೋಯ್ತಾ ಇದೆ ಅದು ನೀರು.